ಮನುಷ್ಯ ಸಂಘಜೀವಿ, ಒಂಟಿಯಾಗಿ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ರೀ. ಹಾಗಾಗಿ ಯಾವುದಾದ್ರೂ ಒಂದು ಸ್ನೇಹ ಸಂಬಂಧ ಆತನಿಗೆ ಬಲವಾಗಿ ಇರಲೇಬೇಕು. ಹಾಗಾಗಿ ಕೆಲವೊಂದು ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಗೊತ್ತಾ, ನಮಗೆ ತುಂಬ ಬಡತನ ಇದ್ದಾಗ ಅಥವಾ ಮನಸ್ಸಿಗೆ ನೋವಾದಾಗ, ಹತಾಶೆಯಾದಾಗ, ಅವಮಾನಗಳಾದಾಗ ನಮ್ಮ ಮನಸ್ಸಿನ ಭಾವನೆಗಳನ್ನು ಹಂಚ್ಕೊಳ್ಳೋದಕ್ಕೆ ಯಾರಾದರೂ ಒಬ್ಬರು ಜೊತೆಗೆ ಸಿಕ್ಕಿದ್ರೆ ಸಾಕು, ಸ್ನೇಹಿತರ ರೂಪದಲ್ಲಿ ಅಂತ ಆತೊರಿತಾ ಇರ್ತೀವಿ. ಅದೃಷ್ಟವಶಾತ್ ಚೆನ್ನಾಗೇನಾದರೂ ಇದ್ದರೆ ಭಗವಂತ ಯಾವ ಜನ್ಮದ ಋಣಾನು ಬಂದನೋ ಏನೋ, ಯಾರಾದರೂ ರೂಪದಲ್ಲಿ ಒಬ್ಬರನ್ನು ನಮಗೋಸ್ಕರ ಭೂಮಿ ಮೇಲೆ ಸೃಷ್ಟಿ ಮಾಡೇ ಇರ್ತಾನೆ. ಅವರೊಂದಿಗೆ ಸ್ನೇಹ ಸಂಬಂಧವನ್ನು ಇಟ್ಕೊಂಡಿರ್ತೀವಿ. ನಮ್ಮ ಭಾವನೆಗಳು ಎಲ್ಲವನ್ನ ಹಂಚ್ಕೋತಾ ಇರ್ತೀವಿ. ನಮ್ಮ ಬಡತನ ಇರ್ಬೋದು, ನಮ್ಮ ನೋವು, ಆಕ್ರಂದನ, ಅಳಲು, ಬಡತನ, ಹೋರಾಟ, ಅವಮಾನಗಳು, ನಿಟ್ಟುಸಿರು, ನಿದ್ದೆ ಬಾರದ ರಾತ್ರಿಗಳು, ಇದೆಲ್ಲವೂ ಕೂಡ ಅವರೊಂದಿಗೆ ಹಂಚ್ಕೊಂಡಿರ್ತೀವಿ. ಆಗ ನಮ್ಮ ಮನಸ್ಸು ಹಗುರ ಆಗಿರುತ್ತೆ, ನೆಮ್ಮದಿಯ ಛಾಯೆ ಇರುತ್ತೆ. ಯಾಕೆ ಅಂದರೆ ಎಲ್ಲ ರೂಪದಲ್ಲಿ ಎಲ್ಲ ಸ್ನೇಹಿತರುಗಳು ಸಹಾಯ ಮಾಡದೇ ಇದ್ರೂ ಪರವಾಗಿಲ್ಲ, ಆದರೆ ಯಾವುದೋ ಒಂದು ಹಂತದಲ್ಲಿ ನಮ್ಮ ಕಣ್ಣೀರನ್ನು ಒರೆಸುವ ಸಾಂತ್ವನದ ನುಡಿಗಳನ್ನು ಹೇಳುವಂತಹ ಮಾತೃ ಹೃದಯ ಹೊಂದಿದವರಾಗಿದ್ದರೆ ನಿಜಕ್ಕೂ ನಾವು ಅದೃಷ್ಟವಂತರು. ಅಂಥ ಸ್ನೇಹಿತರನ್ನು ನಾವು ಯಾವತ್ತೂ ಕಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಯಾಕೆಂದರೆ ಸಂಪಾದನೆ ಮಾಡೋ ಕೆಪಾಸಿಟಿ ನಮ್ಮಲ್ಲಿರುತ್ತೆ. ನಮ್ಮ ಸ್ನೇಹಿತ ನಮಗೆ ಸಹಾಯ ಮಾಡಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ. ಆದರೆ ನಮ್ಮ ನೋವು, ಅಳಲು, ಆಕ್ರಂದನವನ್ನು ಹಂಚ್ಕೊಂಡ್ರೆ ಸಾಕಲ್ವಾ? ಸರಿ, ಇದೆಲ್ಲವನ್ನು ಹಂಚ್ಕೊಂಡು ಸಮಾಧಾನ ಮಾಡುವಂತಹ ಒಬ್ಬ ಸ್ನೇಹಿತ ನಮಗೆ ಸಿಕ್ಬಿಡ್ತಾನೆ ಅಂತ ಇಟ್ಕೊಳ್ಳಿ. ತದನಂತರ ಕೆಲವು ವರ್ಷಗಳ ಉರುಳಿದ ನಂತರ ಮನುಷ್ಯನ ಜೀವನ ಬದಲಾವಣೆ ಹೊಂದಲೇಬೇಕಲ್ವಾ? ಯಾಕೆಂದರೆ ಯಾವ ಮನುಷ್ಯನಿಗೂ ಶ್ರೀಮಂತಿಕೆ ಆಗಲಿ, ಬಡತನ ಆಗಲಿ, ನೋವಾಗಲಿ, ನಲಿವಾಗಲಿ ಶಾಶ್ವತ ಅಲ್ವೇ ಅಲ್ಲ ಬಿಡಿ. ಯಾಕೆ ಅಂದರೆ ಕಾಲಚಕ್ರದ ಗಡಿಯಾರದಲ್ಲಿ ಮೇಲೆ ಕೆಳಗೆ ಸುತ್ತಲೇಬೇಕು. ಮೇಲಿದ್ದವರು ಕೆಳಗೆ ಬರಬೇಕು, ಕೆಳಗಿದ್ದವರು ಮೇಲ್ ಬರಲೇಬೇಕು. ಇದು ಪ್ರಕೃತಿಯ ಜಗತ್ತಿನ ನಿಯಮ. ಅದರಂತೆ ಮನುಷ್ಯನ ನೋವು, ಬಡತನ, ಆಕ್ರಂದನ ಎಲ್ಲವೂ ಕೂಡ ಮರೆಯಾಗಿ ಆತನಿಗೆ ಒಂದು ಸುಸ್ಥಿತಿ ಬಂದೇ ಬಿಡುತ್ತೆ. ಆಗ ನಾವು ಒಂದು ಪ್ರಭಾವಿ ವ್ಯಕ್ತಿಗಳಾದಾಗ, ಗಣ್ಯ ವ್ಯಕ್ತಿಗಳಾಗಿ ನಾವು ಸಮಾಜದಲ್ಲಿ ಮೂಡೋದಕ್ಕೆ ಪ್ರಾರಂಭವಾದಾಗ, ಎಲ್ಲೋ ನಮ್ಮ ಒಂದು ಸಾಂತ್ವನ ಮಾಡಿದ ಸ್ನೇಹಿತ ಸಿಕ್ಕಾಗ ನಾವು ಮುಗುಳ್ನಗೆ ತೋರೋದು ಬಿಟ್ಟು ಅವಮಾನ ಅಂತ ಭಾವಿಸಿ ನೋಡಿದ್ರೂ ಕೂಡ ನೋಡದ ರೀತಿಯಲ್ಲೇ ಹೊರಟೋಗ್ತೀವಿ. ಆತನಿಗೆ ತುಂಬ ನೋವಾಗುತ್ತೆ ಅಂತ ಗೊತ್ತಾಗಿದ್ರು ಕೂಡ ಆತ ನಮ್ಮ ಲೆವೆಲ್ಗೆ ಸರಿಸಾಟಿ ಇಲ್ಲ. ಯಾಕೆ ಅಂದರೆ ಅವತ್ತೆಂದೋ ನನ್ನ ಬಡತನದ ಕಥೆಯನ್ನು ಕೇಳಿದ್ದ, ಅವತ್ತೆಂದೋ ನನ್ನ ಕಣ್ಣೀರನ್ನು ಒರೆಸಿದ್ದ, ನನಗೆ ಸಮಾಧಾನ ಮಾಡಿದ್ದ ಸತ್ಯ. ಹಾಗಂತ ಜೀವನದುದ್ದಕ್ಕೂ ಆತನನ್ನು ನಾನು ಕ್ಯಾರಿ ಮಾಡಬೇಕಂತ ಏನಿಲ್ಲ. ಹಾಗಾಗಿ ಅವನನ್ನು ಇಲ್ಲೇ ಬಿಟ್ಟಿದ್ದೀನಿ. ಯಾಕೆ ಅಂದರೆ ಇವತ್ತು ನನ್ನ ಲೆವೆಲ್ ಬೇರೆಯೇ ಇದೆ ಅನ್ನೋ ದುರಾಂಕಾರ, ಗರ್ವ ನಿಜಕ್ಕೂ ನಮ್ಮ ನೆತ್ತಿಗೆ ಏರ್ಬಿಟ್ರೆ ಆತನ ಒಂದು ಕಣ್ಣೀರು, ಒಂದು ನಿಟ್ಟುಸಿರು ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಅದು ಬಿಡುತ್ತೋ ಇಲ್ವೋ ಗೊತ್ತಿಲ್ಲ, ನಮ್ಮ ಆತ್ಮಸಾಕ್ಷಿ ನಮ್ಮನ್ನು ಕೊನೆ ಉಸಿರಿರೋವರೆಗೂ ಚುಚ್ಚುತ್ತೆ. ಆತ್ಮಸಾಕ್ಷಿನೂ ಮೀರಿ ವರ್ತಿಸೋ, ಗರ್ವ ಪಡುವಂಥ ದುರಾಂಕಾರಿ ಜನಕ್ಕೆ ನಾವು ಏನೂ ಹೇಳೋದಕ್ಕಾಗೋದಿಲ್ಲ. ಬಟ್ ಒಂದನ್ನು ತಿಳ್ಕೊಳ್ಳಿ, ಪ್ರಕೃತಿಯ ನಿಯಮ ಏನಿದೆ ಅದರ ಪ್ರಕಾರ ಇವತ್ತು ನೀನು 12 ಗಂಟೆಯ ಮುಳ್ಳಾಗಿ ಅಲ್ಲಿ ಇದ್ದರೆ ನೆಕ್ಸ್ಟು 6 o'clock ಬಂದು ಲೋ ಆಗಿ ಕೆಳಗಡೆ ಬೀಳಲೇಬೇಕು ಅನ್ನೋದನ್ನ ಯಾವತ್ತೂ ಮರಿಬೇಡಿ. ನಮ್ಮ ಕಷ್ಟದ ಪರಿಸ್ಥಿತಿಯಲ್ಲಿ ಕೈ ಎತ್ತಿ ಕೊಟ್ಟೋರ್ಗಿಂತ ನಮ್ಮ ಕಣ್ಣೀರನ್ನು ಒರೆಸದ ಒಂದೇ ಒಂದು ಬೆರಳನ್ನು ಸಾಯೋವರೆಗೂ ನಾವು ಮರಿಬಾರ್ದು. ನಮ್ಮ ಸಾಂತ್ವನದ ನುಡಿಗಳು ನಮಗೆ ಪ್ರೇರಣೆ ಆಗಿರ್ತವೆ ಅನ್ನೋದನ್ನ ಯಾವತ್ತೂ ಮರಿಬೇಡಿ. ಯಾಕೆ ಅಂದರೆ ಆ ಮಡಿಲು, ಆ ನೋಟ, ಅವರ ಸಮಾಧಾನ, ಅವರ ಸಾಂತ್ವನ ಅನ್ಕೋತೀರಾ ನೀವು? ಇವತ್ತು ನಾನು ಸ್ಟಾರ್ ಹೋಟೆಲಲ್ಲಿ ಬಿರಿಯಾನಿ ತಿನ್ಕೊಬರ್ತೀನಿ, 10 ಜನಕ್ಕೆ ಅನ್ನ ಹಾಕ್ಸೋ ಕೆಪಾಸಿಟಿನಲ್ಲಿದೆ, ಒಂದು ದಿನಕ್ಕೆ 20,000 50,000 ಖರ್ಚು ಮಾಡಬಲ್ಲೆ ಅನ್ನೋ ಐಡೆಂಟಿಟಿ, ಕೆಪಾಸಿಟಿ ನಿಮ್ಮಲ್ಲಿದ್ದರೂ ಕೂಡ ಅವತ್ತು ನಮ್ಮ ಸ್ನೇಹಿತರು ಬಿರಿಯಾನಿ ಮಾಡಿಕೊಂಡು, ಒಂದು ಟೊಮೊಟೊ ಬಾತ್ ಮಾಡಿಕೊಂಡು
ನಮ್ಮನೆಗೆ ಅಕ್ಕರೆಯಿಂದ ತಂದು ಕೊಟ್ಟಾಗ ತಿಂದಿರ್ತೀವಲ್ವಾ, ಆ ಋಣನ ಕೊನೆ ಉಸಿರಿರೋವರೆಗೂ ಮರಿಬಾರ್ದು. ಯಾಕೆ ಅಂದರೆ ನಿನ್ನ ಶ್ರೀಮಂತಿಗೆ, ನಿನ್ನ ಗರ್ವ, ನಿನ್ನ ಸ್ಥಾನಮಾನ, ನಿನ್ನ ಖ್ಯಾತಿ ಇದೆಲ್ಲವೂ ಶಾಶ್ವತ ಅಲ್ಲ. ಕೊನೆಗೆ ಎಲ್ಲವನ್ನ ಕಳ್ಕೊಂಡಾದಾಗ ಆತ ಮತ್ತೆ ಬರ್ತಾನೆ, ಮುಗುಳ್ನಗತ್ತಾ ಏನಾಯ್ತು ಗೆಳೆಯ ಅಂತ ಕೇಳ್ತಾನೆ. ಅಂತಹ ಮುಗ್ಧ ಜೀವಿಗಳನ್ನು ಯಾವತ್ತೂ ಯಾರು ನೋವನ್ನು ಕೊಡೋದಕ್ಕೆ ಹೋಗಬೇಡಿ ರೀ. ಲೆವೆಲ್ ಯಾವುದು ಇಲ್ಲ ರೀ ಪ್ರಪಂಚದಲ್ಲಿ. ನಾವು ಕ್ರಿಯೇಟ್ ಇರೋದು ಒಂದೇ, ಪ್ರೀತಿ, ವಿಶ್ವಾಸ. ಅಷ್ಟಿದ್ರೆ ಸಾಕಲ್ವಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ.